ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಸ್ತೆಯ ತುಂಬೆಲ್ಲ ಅನಧಿಕೃತವಾಗಿ ಎದ್ದು ನಿಂತಿರುವ ಹೋರ್ಡಿಂಗ್ಗಳು ಕಂಡು ಕಾಣದಂತಿದ್ದಾರೆ ಅಧಿಕಾರಿಗಳು. ಇವುಗಳನ್ನ ತೆರವುಗೊಳಿಸಲು ಸಾಧ್ಯವಾಗಿರುವುದು ಏಕೆ? ಅವುಗಳು ದೊಡ್ಡ ದೊಡ್ಡ ಬಿಲ್ಡರ್ಗಳದ್ದು ಎಂಬ ಭಯವೇ? ಇಲ್ಲ ಹಣ ಪಡೆದು ಜಾಣ ಕುರುಡು ಪ್ರದರ್ಶನವೇ? ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ದರೂ ಸಂಬಂಧಪಟ್ಟವರು ತೆರವುಗೊಳಿಸಲು ಹಿಂದೇಟು ಹಾಕುತ್ತಿರುವುದು ಏಕೆ? ಒಮ್ಮೆ ಈ ಸ್ಟೋರಿ ನೋಡಿ. ರಸ್ತೆಯುದ್ದಕ್ಕೂ ವಿಧ ವಿಧ ಹೋರ್ಡಿಂಗ್ಗಳು, ಪ್ರತಿಷ್ಠಿತ ಶಾಲೆ ವಸತಿ ಸಮುಚ್ಚಯಗಳ ಜಾಹೀರಾತು ಫಲಕಗಳು, ರಸ್ತೆ ಮಧ್ಯಭಾಗದಲ್ಲಿ ಗಿಡ ನೆಡುವ ಸ್ಥಳದಲ್ಲೂ ಸಣ್ಣ ಪುಟ್ಟ ಜಾಹೀರಾತು ಫಲಕಗಳು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿಗೆರೆ ಕ್ರಾಸ್ನಿಂದ ದೇವನಹಳ್ಳಿ ವಿಮಾನ ಕಡೆ ಸಾಗುವ ರಸ್ತೆಯಲ್ಲಿ. ಸುಮಾರು 5-6 ಕಿಲೋಮೀಟರ್ ವರೆಗೂ ಈ ಅನಧಿಕೃತ ಅಕ್ರಮ ಜಾಹೀರಾತು ಫಲಕಗಳು ರಾರಾಜಿಸುತ್ತಿವೆ. ಇವು ಅನಧಿಕೃತ ಅಕ್ರಮ ಎಂದು ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ನಮಸ್ಕಾರ. ಬೂದಿಗೆರೆ ಕ್ರಾಸಿಂದ ನಮ್ಮ ಮಂಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇದ್ರವರೆಗೂ ಅನಧಿಕೃತವಾಗಿ ಅರೌಂಡ್ 32 ರಸ್ತೆ ಮಧ್ಯೆ ಹೋರ್ಡಿಂಗ್ಸನ್ನು ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ KRDCL ನಮ್ಮ AWO ಪ್ಲಸ್ AA ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅವರು ತೆರವುಗೊಳಿಸೋ ಕೂಡ ಕ್ರಮ ಕೈಗೊಳ್ತಾ ಇದ್ದಾರೆ. ಬಟ್ ಮೊನ್ನೆ ಅವ್ರು ಹೇಳ್ತಾ ಇದ್ದ ಪ್ರಕಾರ ಲಾಸ್ಟು ಹೈಕೋರ್ಟಲ್ಲಿ ಯಾವುದೋ ಒಂದು ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಹೈಕೋರ್ಟ್ ಅದನ್ನು ಕೂಡ ವಜಾ ಮಾಡೋಕ್ಕೆ ನಾವು ಇದು ಕೊಡ್ತಾ ಇದ್ವಿ. ಪ್ಲೀಸ್ ನಮ್ಮಿಂದ ಏನು ಸಹಕಾರ ಬೇಕು ಅಂತ ಬಿಟ್ಟು ಕೇಳಿದ್ರೆ ಎಲ್ಲ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ. ಅವ್ರು ರೆಡಿಯಾಗಿ ಮೊನ್ನೆ ಕೂಡ 17ನೇ ತಾರೀಕು ಕೂಡ ಜಸ್ಟ್ ಬಂದಿದ್ದರು. ಮೀನ್ವೈಲ್ ಕಾರಣಾಂತರಗಳಿಂದ ಜಸ್ಟ್ ಪೋಸ್ಟ್ಪೋನ್ ಮಾಡಿದರೆ ಅವರು ಸಹಕಾರ ಕೇಳಿದ್ದಾರೆ ಆಲ್ರೆಡಿ. ನಮ್ಮಿಂದ ಪ್ಲಸ್ ಪೊಲೀಸ್ ಇಲಾಖೆಯಿಂದ ಪಂಚಾಯತಿಯಿಂದ ಏನು ಸಹಕಾರ ಕೊಡಬೇಕಾಗಿ ಕೊಟ್ಟು ಅದನ್ನು ತೆರವುಗೊಳಿಸುವಂಥ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ಹೇಳುವ ಪ್ರಕಾರ ಈಗಾಗಲೇ ಅನಧಿಕೃತ ಜಾಹೀರಾತು ಫಲಕ ಹಾಕಿರುವವರಿಗೆ ನೋಟಿಸ್ ನೀಡಲಾಗಿದೆ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಇಲಾಖೆಯವರು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಾಹೀರಾತುದಾರರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ನ್ಯಾಯಾಲಯಕ್ಕೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿ ಅವುಗಳನ್ನು ತೆರವುಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದ ಪ್ರತಿಷ್ಠಿತ ಬೃಹತ್ ವಸತಿ ಸಮುಚ್ಚಯಗಳ ನಿರ್ಮಾಣ ಕಂಪನಿಗಳ ಜಾಹೀರಾತು ಫಲಕಗಳನ್ನು ನಿಜಕ್ಕೂ ತೆರವುಗೊಳಿಸುತ್ತಾರೆ ಎಂಬುದೇ ಯಕ್ಷ ಪ್ರಶ್ನೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಬಲಾಢ್ಯರ ನಡುವಿನ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋರು ಯಾರು? ಅಕ್ರಮಗಳಿಗೆ ನಿಜಕ್ಕೂ ಬೀಳುತ್ತಾ ಕಡಿವಾಣ? ಕಾದು ನೋಡಬೇಕಾಗಿದೆ.